ಈ ಶಾಲೆಗೆ ನಿಮ್ಮ ಮಕ್ಕಳನ್ನ ಕಳಿಸೋ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಯಾಕಂದ್ರೆ ಪಾಠ ಕಲಿಸಬೇಕಾದ ಈ ಶಾಲೆಯಲ್ಲಿ ಮಾಡ್ತಿರೋದೇನು ಎಂಬ ಪ್ರಶ್ನೆ ಮೂಡ್ತಾ ಇದೆ. ಈ ಶಾಲೆಗೆ ನಿಮ್ಮ ಮಕ್ಕಳನ್ನ ಕಳಿಸೋ ಮುನ್ನ ಎಚ್ಚರದಿಂದಿರಿ. ಪಾಠ ಕಲಿಸಬೇಕಾದ ಈ ಶಾಲೆಯಲ್ಲಿ ಶಿಕ್ಷಕರು ಮಾಡ್ತಿರೋದೇನು? ಮಕ್ಕಳನ್ನ ಕೂಲಿ ಕಾರ್ಮಿಕರನ್ನಾಗಿ ಮಾಡ್ತಾ ಇದೆ ಈ ಒಂದು ಶಾಲೆ. ಹಾಸನ ಹೊಳೆನರಸೀಪುರದ ಖಾಸಗಿ ಶಾಲೆ ಮೇಲೆ ಈ ಒಂದು ಗಂಭೀರ ಆರೋಪ ವ್ಯಕ್ತವಾಗಿದೆ. ಸ್ವರ್ಣ ವಿದ್ಯಾಸಂಸ್ಥೆ ಹೆಸರಿನಲ್ಲಿ ನಿರ್ಮಾಣವಾಗ್ತಿರೋ ಶಾಲೆ ಮಕ್ಕಳನ್ನ ಕಟ್ಟಡ ನಿರ್ಮಾಣಕ್ಕೆ ಬಳಕೆ ಮಾಡಿಕೊಳ್ತಾ ಇದೆ ಅಂತ ಈ ಶಾಲೆ. ಶಾಲಾ ಮಕ್ಕಳು ಕಟ್ಟಡ ನಿರ್ಮಾಣ ಕೆಲಸದಲ್ಲಿ ಭಾಗಿಯಾಗಿರುವುದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಈ ಕಟ್ಟಡ ರೆಡಿ ಆಗ್ತಾ ಇದೆ. ಈ ಶಾಲಾ ಕಟ್ಟಡಕ್ಕೆ ವಿದ್ಯಾರ್ಥಿಗಳನ್ನ ಬಳಸ್ಕೊಳ್ತಾ ಇದ್ದಾರಂತೆ ಸ್ವರ್ಣ ಎಜುಕೇಶನ್ ಸೊಸೈಟಿ ಅವರು. ಈ ಶಾಲೆಗೆ ಮಕ್ಕಳನ್ನ ಸೇರಿಸೋ ಮುನ್ನ ಎಚ್ಚರ ಅಲ್ಲಿಯ ಜನರು. ಇಲ್ಲೊಬ್ರು ಮಾಸ್ಟರ್ ಇಂತವ್ರೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ. ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡೋದು ಬಿಟ್ಟು ಶಾಲೆಯ ನಿರ್ಮಾಣಕ್ಕೇ ವಿದ್ಯಾರ್ಥಿಗಳನ್ನ ಬಳಸ್ಕೊಳ್ತಿದ್ದಾರೆ ಅಂದ್ರೆ ಏನಿದು? ಯಾವ ಸೊಸೈಟಿ, ಹೇಗೆ ಅಂತ? ಕಾರ್ತಿಕ್, ಇದು ಹಾಸನದ ಹೊಳೆನರಸೀಪುರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಹಾಸನದ ಹೊಳೆನರಸೀಪುರದಲ್ಲಿ ಒಂದು ಖಾಸಗಿ ಶಾಲೆ ನಿರ್ಮಾಣ ಆಗ್ತಿದೆ. ಅದರ ಹೆಸರು ಸ್ವರ್ಣ ವಿದ್ಯಾಸಂಸ್ಥೆ ಅಂತೇಳಿ. ಈಗಾಗಲೇ ಸಾಕಷ್ಟು ಕಟ್ಟಡಗಳು ಕೂಡ ನಿರ್ಮಾಣ ಆಗಿದೆ. ಆದ್ರೆ ಮುಂದುವರೆದ ಭಾಗವಾಗಿ ಕೆಲವೊಂದಷ್ಟು ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ಅಲ್ಲಿನ ಖಾಸಗಿ ಸಂಸ್ಥೆ ಅಂದ್ರೆ ಸ್ವರ್ಣ ವಿದ್ಯಾಸಂಸ್ಥೆ ಏನಿದೆ ಅಲ್ಲಿ ಸಾಕಷ್ಟು ತಯಾರಿನ ಮಾಡ್ಕೊಂಡಿರ್ತಾರೆ. ಆದ್ರೆ ಯಾವಾಗ ನಿನ್ನೆ ಮಧ್ಯಾಹ್ನ ಸುಮಾರು 2:30 3 ಗಂಟೆ ಸುಮಾರಿಗೆ ಕೆಲವೊಂದಷ್ಟು ಆಲೋ ಬ್ಲಾಕ್ಸ್ ಇಟ್ಕೆಗಳು ಏನ್ ಬಂದಿರುತ್ತೆ, ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಖುದ್ದು ಪ್ರಾಂಶುಪಾಲ ಇದ್ದಂತ ಸಂದರ್ಭದಲ್ಲಿ ಆತನೇ ಅಲ್ಲಿರುವಂತ ಸ್ಟೂಡೆಂಟ್ಸ್ಗಳು ಅಂದ್ರೆ ಶಾಲೆಗೆ ಹೋಗುವಂತ ಮಕ್ಕಳನ್ನ ಒಳ್ಳೆ ಕೂಲಿ ಕಾರ್ಮಿಕರ ರೀತಿಯಲ್ಲಿ ಅಲ್ಲಿ ಟ್ರೀಟ್ ಅನ್ನ ಮಾಡಿದಾನೆ. ಅಂದ್ರೆ ಯಾವಾಗ ಅಲ್ಲಿ ಕೆಲವೊಂದಷ್ಟು ಲೋಡ್ಗಳು ಬರುತ್ತೆ, ಆಲೋ ಬ್ರಿಕ್ಸ್ ಅಂತ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಯಾರು ಕೂಲಿ ಕಾರ್ಮಿಕರು ಇರೋದಿಲ್ಲ. ಹೀಗಾಗಿ ಶಾಲೆಗೆ ಬಂದಂತ ಮಕ್ಕಳನ್ನ ಅಲ್ಲಿ ಲೈನ್ ಆಗಿ ನಿಲ್ಸ್ಬಿಟ್ಟು ಅಲ್ಲಿ ಆಲೋ ಬ್ರಿಕ್ಸ್ ಏನು ಇಟ್ಕೆ ಬರುತ್ತೆ ಅದನ್ನ ಸಂಪೂರ್ಣವಾಗಿ ಆ ಮಕ್ಕಳ ಕೈಲಿ ಅಲ್ಲಿಂದ ಎತ್ಕೊಂಡು ಅಲ್ಲಿ ಜೋಡಿಸುವಂತ ಕೆಲಸವನ್ನು ಕೂಡ ಅಲ್ಲಿ ಪ್ರಾಂಶುಪಾಲರ ಏನ್ ಮುಂಭಾಗದಲ್ಲಿ ಆತನೇ ಕೂಡ ಮುಂದೆ ನಿಲ್ಸ್ಕೊಂಡು ಈ ರೀತಿಯಾಗಿ ಮಕ್ಕಳನ್ನ ಕೆಲಸಕ್ಕೆ ಬಳಸ್ಕೊಂಡಿದ್ದಾನೆ. ಅಂದ್ರೆ ಇಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನ ಫೀಸ್ ರೂಪದಲ್ಲಿ ಈಸ್ಕೊಂತಾರೆ. ಅಲ್ಲಿ ಸರಿಯಾದ ಎಜುಕೇಶನ್ ಕೊಡ್ಬೇಕಾಗುತ್ತೆ, ಉನ್ನತ ಮಟ್ಟದ ಮಕ್ಕಳಿಗೆ ಅಲ್ಲಿ ಶಿಕ್ಷಣವನ್ನ ಕೊಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಏನೋ ಮಕ್ಕಳನ್ನ ಕೂಲಿ ಕಾರ್ಮಿಕರ ರೀತಿಯಲ್ಲಿ ಟ್ರೀಟ್ ಮಾಡಿರುವಂತದ್ದು. ಜೊತೆಗೆ ಅಲ್ಲಿ ಸಾಕಷ್ಟು ಜನ ಅಲ್ಲಿ ಶಿಕ್ಷಕರು ಇರ್ತಾರೆ, ಪ್ರಾಂಶುಪಾಲರು ಇರ್ತಾರೆ, ಎಲ್ಲರೂ ಕೂಡ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮಕ್ಕಳನ್ನ ಶಾಲೆಗೆ ಹೋಗುವಂತ ಮಕ್ಕಳನ್ನ ಕೂಲಿ ಕಾರ್ಮಿಕರ ರೀತಿಯಲ್ಲಿ ನಡೆಸ್ಕೊಂಡಿರುವಂತ ವಿಚಾರ ಈಗ ಸಾಕಷ್ಟು ವೈರಲ್ ಆಗ್ತಿದೆ. ಅಂದ್ರೆ ಅಲ್ಲಿ ಸ್ಥಳೀಯ ಪಕ್ಕದಲ್ಲಿ ಇರುವಂತ ನಿವಾಸಿಗಳು ಮೊಬೈಲ್ ನಲ್ಲಿ ರೆಕಾರ್ಡ್ ಅನ್ನ ಮಾಡುವಂತ ವಿಚಾರವಾಗಿ ಅಲ್ಲಿ ಈ ವಿಡಿಯೋ ಕೂಡ ವೈರಲ್ ಆಗಿದೆ. ಒಂದು ವೇಳೆ ಅಲ್ಲಿ ಯಾರು ಕೂಡ ವಿಡಿಯೋನ ಮಾಡಿರ್ಲಿಲ್ಲ ಅಂದ್ರೆ ಅಲ್ಲಿ ಯಾಕಂದ್ರೆ ಕೆಲವೊಂದಷ್ಟು ಅನುಮಾನ ಇದೆ. ಅಂದ್ರೆ ಹಾಸನದ ಹೊಳೆನರಸೀಪುರದಲ್ಲಿ ಆ ವಿದ್ಯಾಸಂಸ್ಥೆ ಏನಿದೆ ಸಾಕಷ್ಟು ಹೆಸರನ್ನು ಕೂಡ ಪಡ್ಕೊಂಡಿದೆ. ಆದ್ರೆ ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಮಕ್ಕಳನ್ನ ಈ ಕೂಲಿ ಕಾರ್ಮಿಕರ ರೀತಿಯಲ್ಲಿ ಕೆಲಸವನ್ನ ಮಾಡಿಸ್ಕೊಂಡಿರುವಂತಹ ಕೆಲವೊಂದಷ್ಟು ಗಂಭೀರವಾದಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಜೊತೆಗೆ ಮಕ್ಕಳನ್ನ ಈ ರೀತಿಯಾಗಿ ಕೂಲಿ ಕಾರ್ಮಿಕರ ರೀತಿಯಲ್ಲಿ ಕೆಲಸವನ್ನ ಮಾಡಿಸ್ಕೊಂಡಿರೋದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಸದ್ಯ ಈ ವಿಡಿಯೋ ವೈರಲ್ ಬೆನ್ನಲ್ಲೇ ಇದೀಗ ಉನ್ನತ ಮಟ್ಟದ ಶಿಕ್ಷಣ ಅಧಿಕಾರಿಗಳು ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.